ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಬಾಂಗ್ಲಾದ ಗಡಿಯನ್ನು ಗಟ್ಟಿ ಮಾಡೋ ಕೆಲಸವನ್ನ ತೀವ್ರಗತಿಯಲ್ಲಿ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಭಾರತದ ಗೃಹ ಸಚಿವ ಅಮಿತ್ ಶಾ ಸಿಲಿಗುರಿಗೆ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಭಾರತೀಯ ಸೇನಾಪಡೆಗಳ ಹೊಸ ಮುಖ್ಯಸ್ಥ ಜನರಲ್ ಧೀರಜ್ ಸೇಥಿ ಕೂಡ ಸಿಲಿಗುರಿಗೆ ಹೋಗಿ ಬಂದಿದ್ದಾರೆ. ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಸಿಲಿಗುರಿ ಯಾಕೆ ಮುಖ್ಯ ಅನ್ನಿಸ್ಕೊಳ್ತಾ ಇದೆ? ಬಾಂಗ್ಲಾದ ಗಡಿಯಲ್ಲಿ ಫೆನ್ಸಿಂಗ್ ಕೆಲಸ ಹೇಗೆ ನಡೀತಾ ಇದೆ, ಈಗಲ್ಲಿ ಮಾಡೋದಕ್ಕೆ ಹೋಗ್ತಾ ಇರೋ ಹೊಸ ಬೇಲಿಯ ವ್ಯವಸ್ಥೆ ಏನು ಮತ್ತು ಅದು ಹೇಗೆ ಗೇಮ್ ಚೇಂಜರ್ ಅನ್ನಿಸ್ಕೊಳುತ್ತೆ, ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ನಂತರ ಅಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಕಾಣ್ತಾ ಇವೆ. ಭಾರತ ಬಾಂಗ್ಲಾ ಗಡಿಯಲ್ಲಿ ಅಕ್ರಮ ವಲಸಿಗರನ್ನ ಹೊರದಬ್ಬೋ ಕೆಲಸಕ್ಕೆ ವೇಗ ಸಿಕ್ಕಿರೋ ಹಾಗೇನೆ ಅಲ್ಲಿ ಅಕ್ರಮ ನುಸುಳುವಿಕೆಯನ್ನ ತಡೆಯೋದಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. BSFಗೆ ಭೂಮಿಯನ್ನ ಹಸ್ತಾಂತರಿಸುವ ಕೆಲಸವನ್ನ ಅಲ್ಲಿನ ಸರ್ಕಾರ ಮಾಡ್ತಾ ಇರೋದ್ರ ಜೊತೆಗೆ ಗಡಿಯಲ್ಲಿ ಫೆನ್ಸಿಂಗ್ ಕೆಲಸ ಕೂಡ ವೇಗ ಪಡ್ಕೊಳ್ತಾ ಇದೆ. ಮೊನ್ನೆ ಚಿಕನ್ ನೆಕ್ ಅಂತಲೇ ಕರೆಸಿಕೊಳ್ಳುವ ಸಿಲಿಗುರಿ ಕಾರಿಡಾರ್ಗೆ ಭೇಟಿ ಕೊಟ್ಟ ಗೃಹ ಸಚಿವ ಅಮಿತ್ ಶಾ ಕದಂತಾಲಾ ಬಳಿಯಲ್ಲಿನ BSFನ 18ನೇ ಬೆಟಾಲಿಯನ್ ಔಟ್ಪೋಸ್ಟ್ ಸಮೀಪ ಗಡಿಯ ಭದ್ರತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಜುಮ್ಗಾಜ್ ಬಾರ್ಡರ್ ಔಟ್ಪೋಸ್ಟ್ ಅಲ್ಲಿ 4 ಕಿಲೋಮೀಟರ್ ಉದ್ದದ ಗಡಿ ಫೆನ್ಸಿಂಗ್ ಯೋಜನೆಯ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರೇಡಿಯೋ ಬೇಸ್ಡ್ ವೆಪನ್ ಬ್ರೀಚ್ ವ್ಯವಸ್ಥೆಯನ್ನು ಕೂಡ ಗೃಹ ಸಚಿವ ಅಮಿತ್ ಶಾ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಗಡಿ ಬೇಲಿಗೆ ಸಂಬಂಧಿಸಿದ ಹಾಗೆ ಸಿಲಿಗುರಿಯ ಕಂಪನಿಯೊಂದು ತೀರಾ ಗಟ್ಟಿಮುಟ್ಟಾದ ಮತ್ತು ಭೇದಿಸೋದಕ್ಕೆ ಸಾಧ್ಯವಾಗದ 358 ಸೆಕ್ಯೂರಿಟಿ ವೆಲ್ಡೆಡ್ ಮೆಶ್ ತಯಾರು ಮಾಡಿದೆ. ಹಾಗಾದ್ರೆ ರೇಡಿಯೋ ಬೇಸ್ಡ್ ಫೆನ್ಸ್ ಬ್ರೀಚ್ ಡಿಟೆಕ್ಟರ್ ಏನು, ಹೊಸ ಮೆಶ್ ಸಿಸ್ಟಮ್ ಏನು ಅನ್ನೋದನ್ನ ನೋಡೋ ಮೊದಲು ಈ ಸಿಲಿಗುರಿ ಕಾರಿಡಾರ್ ಮತ್ತು ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಸ್ವಲ್ಪ ನಿಮಗೆ ಹೇಳ್ಬಿಡ್ತೀನಿ. ಸ್ನೇಹಿತರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿಲಿಗುರಿ ಕಾರಿಡಾರ್. ಭಾರತದ ವಿಶಾಲ ಭೂಭಾಗವನ್ನ ನಮ್ಮ ಈಶಾನ್ಯ ಭಾರತದ ರಾಜ್ಯಗಳ ಜೊತೆ ಜೋಡಿಸೋದಿಕ್ಕಿರೋ ಇಕ್ಕಟ್ಟಾದ ಕಡಿಮೆ ಆಗಲದ ಭೂಪ್ರದೇಶ ಸಿಲಿಗುರಿ ಕಾರಿಡಾರ್. ಸುಮಾರು 170ರಿಂದ 200 ಕಿಲೋಮೀಟರ್ ಉದ್ದ, ಹಾಗೆ 60 ಕಿಲೋಮೀಟರ್ನಿಂದ ಶುರುವಾಗಿ ಕೇವಲ 20-22 ಕಿಲೋಮೀಟರ್ ವರೆಗಿನ ಅಗಲವನ್ನ ಹೊಂದಿರುವ ಚಿಕ್ಕದಾದ ಪಟ್ಟಿ ಸಿಲಿಗುರಿ ಕಾರಿಡಾರ್. ಹೀಗೆ ಚಿಕ್ಕದಾಗಿ ಕೋಳಿ ಕತ್ತಿನ ಹಾಗಿದೆ ಅನ್ನೋ ಕಾರಣಕ್ಕೇನೆ ಇದನ್ನ ಚಿಕನ್ಸ್ ನೆಕ್ ಅಂತ ಕೂಡ ಕರೀತಾರೆ. ಗೆಳೆಯರೆ, ಭಾರತ ಪಾಕಿಸ್ತಾನ ವಿಭಜನೆಯಾದ ಸಂದರ್ಭದಲ್ಲಿ ಗಡಿಗೆರೆ ಎಳೆಯುವಾಗ ಇಲ್ಲಿ ಸಿಲಿಗುರಿ ಕಾರಿಡಾರ್ ಅನ್ನೋದು ಇಷ್ಟು ಚಿಕ್ಕದಾಯಿತು. ಇಲ್ಲಿನ ರಂಗಪುರ್ ಡಿವಿಷನ್ ಅನ್ನ ಇವತ್ತಿನ ಬಾಂಗ್ಲಾ ಅಂದ್ರೆ ಅವತ್ತಿನ ಪೂರ್ವ ಪಾಕಿಸ್ತಾನಕ್ಕೆ ಕೊಡಲಾಯಿತು. ಹೀಗಾಗಿ ಇದು ತೀರಾ ಕೋಳಿ ಕತ್ತಿನ ಹಾಗೂ ಬದಲಾಯಿತು. ಆದರೆ 1971ರಲ್ಲಿ ಭಾರತವೇ ಮುಂದೆ ನಿಂತು ಬಾಂಗ್ಲಾದೇಶವನ್ನು ವಿಭಜಿಸಿ ಕೊಡ್ತಲ್ಲ, ಆ ಸಂದರ್ಭದಲ್ಲಿ ಮಾತುಕತೆಗಳ ಮೂಲಕ ರಂಗಪುರ್ ಡಿವಿಷನ್ ಅನ್ನು ಭಾರತ ತನ್ನಲ್ಲೇ ವಿಲೀನ ಮಾಡ್ಕೋಬಹುದಿತ್ತು, ಅಥವಾ ಅಟ್ಲೀಸ್ಟ್ ಏನನ್ನಾದರೂ ಕೊಟ್ಟು ತಗೊಳ್ಳೋ ಕೆಲಸನಾದರೂ ಮಾಡಬಹುದಿತ್ತು. ಆದರೆ ಅದು ಅವತ್ತಾಗಲಿಲ್ಲ. ಸೊ ಚಿಕನ್ ಸ್ನೆಕ್ ಅನ್ನೋದು ನಮಗೊಂದು ಶಾಶ್ವತ ಸಮಸ್ಯೆಯಾಗಿ ಉಳ್ಕೊಂಡು ಬಿಡ್ತು. ಇಲ್ಲಿ ಇದನ್ನ ಸಮಸ್ಯೆ ಅಂತ ಯಾಕೆ ಹೇಳೋದು ಅಂದ್ರೆ, ಈಗ ಈಶಾನ್ಯ ರಾಜ್ಯಗಳಿವೆ ನೋಡಿ, ಅವುಗಳನ್ನ ಭಾರತದ ಮುಖ್ಯ ಭೂಮಿಯಿಂದ ಸಂಪರ್ಕಿಸೋದಕ್ಕೆ ನಮಗಿರೋದು ಮತ್ತೊಂದು ಮಾರ್ಗ. ಒಂದು ಈ ಸಿಲಿಗುರಿ ಕಾರಿಡಾರ್ನ ಕಡಿದಾದ ದಾರಿ, ಅಥವಾ ಸಮುದ್ರ ಮಾರ್ಗದ ಮೂಲಕ ಮ್ಯಾನ್ಮಾರ್ ಹಾಗೂ ಅಲ್ಲಿಂದ ಮಿಜೋರಾಂಗೆ ತಲುಪಬೇಕು, ಅಥವಾ ಬಾಂಗ್ಲಾದೇಶದ ಮೂಲಕ ಚಿತ್ತಗಾಂಗ್ಗೆ, ಅಲ್ಲಿಂದ ಮಿಜೋರಾಂಗೆ, ಬಾಂಗ್ಲಾದೇಶದ ಮೂಲಕ ತ್ರಿಪುರಾಗೆ, ಮೇಘಾಲಯಕ್ಕೆ, ಹೀಗೆ ನಾವು ನಮ್ಮ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕ ಮಾಡಬೇಕು. ಇಷ್ಟು ದಿನ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಇತ್ತು ಮತ್ತು ಭಾರತ ಬಾಂಗ್ಲಾ ಆರ್ಥಿಕ ಹಾಗೂ ಇನ್ನಿತರ ವಿಷಯಗಳಲ್ಲಿ ಸಹಭಾಗಿತ್ವವನ್ನು ಹೊಂದಿದ್ವು. ಸೊ ಬಾಂಗ್ಲಾದ ಮೂಲಕ ಭಾರತದ ಈಶಾನ್ಯ ರಾಜ್ಯಗಳನ್ನು ತಲುಪೋದಕ್ಕೆ ರಸ್ತೆ ಮಾರ್ಗಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈ ಹಿಂದಿದ್ದ ಯುನಸ್ ಹಾಗೆ ಈಗಿನ BNP ಕೂಡ ಭಾರತದ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿಲ್ಲ. ಹೀಗಾಗಿ ಭಾರತ ಇಲ್ಲಿ ಚಿಕನ್ ಸ್ನೆಕ್ ಮತ್ತು ಮ್ಯಾನ್ಮಾರ್ ಮಾರ್ಗಗಳನ್ನು ಅವಲಂಬಿಸಬೇಕಾಗಿ ಬರ್ತಾ ಇದೆ. ಈ ಕಾರಣಕ್ಕೇನೆ ಮ್ಯಾನ್ಮಾರ್ ಸೇನಾಡಳಿತ ಹಾಗೂ ಅಲ್ಲಿನ ಅರಾಕನ್ ಆರ್ಮಿ ಇಬ್ಬರ ಜೊತೆಗೂ ಭಾರತ ಉತ್ತಮ ಸಂಬಂಧಗಳನ್ನು ಇಟ್ಕೊಳ್ತಾ ಇದೆ. ಇನ್ನು ಸಮಸ್ಯೆ ಇದೊಂದೇ ಅಲ್ಲ. ಇಲ್ಲಿ ಸಿಲಿಗುರಿ ಕಾರಿಡಾರ್ ಇದೆಯಲ್ಲ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಭಾರತ ಮತ್ತು ಚೈನಾ ನಡುವಿನ ವಿವಾದಿತ ಭೂಪ್ರದೇಶ ಇದೆ. ಇಲ್ಲಿ ಸಿಲಿಗುರಿ ಕಾರಿಡಾರ್ ಭಾರತಕ್ಕೆ ತುಂಬಾ ಮುಖ್ಯ ಅನ್ನಿಸೋದಕ್ಕೆ ಇನ್ನೂ ಒಂದು ಕಾರಣ ಚೈನಾನೇ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಸಿಕ್ಕಿಂ, ಇಲ್ಲಿ ನೇಪಾಳ ಇದೆ, ಹಾಗೆ ಇಲ್ಲಿ ಭೂತಾನ್ ಇದೆ. ಈ ಭೂತಾನ್ ಮತ್ತು ಸಿಕ್ಕಿಂ ನಡುವೆ ಇಳಿಬಿದ್ದಿರೋ ಥರ ಕಾಣುತ್ತೆ ನೋಡಿ, ಇದು ಟಿಬೆಟ್ನ ಶಿಗಸ್ತೆ ಪ್ರಾಂತ್ಯದ ಭೂಭಾಗ. ಇನ್ನು ಇಲ್ಲಿ ಡಾಟ್ 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 ಥರ ಇರೋ ಚಿತ್ರ ನೋಡ್ತಾ ಇದ್ದೀರಲ್ಲ, ಇದನ್ನ ಡೋಕ್ಲಾಮ್ ವ್ಯಾಲಿ ಅಂತ ಕರೀತಾರೆ. ಹಾಗೆ ಇಲ್ಲಿ ಚೈನಾ, ಭಾರತ ಹಾಗೂ ಭೂತಾನ್ 3 ದೇಶಗಳ ಗಡಿ ಕೂಡುವ ಒಂದು ಟ್ರಯಾಂಗಲ್ ಕೂಡ ಇದೆ. ಇದೇ ಡೋಕ್ಲಾಮ್ ವ್ಯಾಲಿಲಿ ಭಾರತ ಮತ್ತು ಚೈನಾ ನಡುವೆ ಒಂದು ಸಂಘರ್ಷ ನಡೆದಿತ್ತು. ಸಾಕಷ್ಟು ದಿನಗಳ ಕಾಲ ಅಲ್ಲಿ 2 ದೇಶಗಳ ಸೈನಿಕರು ಪರಸ್ಪರರ ಕಣ್ಣಲ್ಲೇ ಕಣ್ಣಿಟ್ಟು ನಿಂತ್ಕೊಂಡಿದ್ರು. ಆ ನಂತರ ಆ ವಿವಾದವನ್ನ ಬಗೆಹರಿಸೋ ಕೆಲಸ ನಡೀತು. ಆದರೂ ಕೂಡ
ಚೈನಾ ಅಲ್ಲಿಂದ ಸಂಪೂರ್ಣವಾಗಿ ಎದ್ದು ಹೋಗಿಲ್ಲ. ಈ ಡೋಕ್ಲಾಮ್ ವ್ಯಾಲಿಯಲ್ಲಿ ಮತ್ತು ಟಿಬೆಟ್ ಅಲ್ಲಿ ಚೈನಾ ಸಾಕಷ್ಟು ಏರ್ ಬೇಸ್ಗಳನ್ನು, ಹೆಲಿಪ್ಯಾಡ್ಗಳನ್ನು, ಸೇನಾ ನೆಲೆ ಮತ್ತು ಮಿಸೈಲ್ ಲಾಂಚಿಂಗ್ ಪ್ಯಾಡ್ಗಳನ್ನು ಮಾಡಿಕೊಂಡಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಗಡಿಗೆ ಸೇನೆಯನ್ನ, ಆಯುಧಗಳನ್ನು ರವಾನೆ ಮಾಡೋದಕ್ಕೆ ಬೇಕಾದ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಗಳನ್ನು ಕೂಡ ಚೈನಾ ಇಲ್ಲಿ ಮಾಡಿಟ್ಟಿದೆ. ಅಕಸ್ಮಾತ್ ನಾಳೆ ಭಾರತ ಮತ್ತು ಚೈನಾ ನಡುವೆ ಯುದ್ಧದ ತರದ್ದೇನಾದರೂ ಆದರೆ ಇಲ್ಲಿ ಮೊದಲು ಸಮಸ್ಯೆಗೆ ಗುರಿಯಾಗುವುದು ಸಿಲಿಗುರಿ ಕಾರಿಡಾರ್. ಗೆಳೆಯರೆ, ಸಿಲಿಗುರಿ ಮೇಲೆ ಚೀನಾ ಕಣ್ಣಿಡೋದಕ್ಕೆ ನಮ್ಮ ಈಶಾನ್ಯ ರಾಜ್ಯಗಳು ಕಾರಣ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಅದು ಸುಳ್ಳೇನಲ್ಲ. ಈ ಈಶಾನ್ಯ ರಾಜ್ಯಗಳಲ್ಲಿ ವಿಪರೀತ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳಿವೆ. ಅಲ್ಲಿ ಪೆಟ್ರೋಲಿಯಂ ಇದೆ, ಯುರೇನಿಯಂ ಇದೆ, ಹಾಗೆ ಸಾಕಷ್ಟು ಖನಿಜಗಳು ಕೂಡ ಅಲ್ಲಿವೆ. ಹೀಗಾಗಿ ಚೈನಾಗೆ ಆ ನೆಲದ ಮೇಲೆ ಕಣ್ಣು ಕೂಡ ಇದೆ. ಆದರೆ ಚೈನಾಗೆ ಬೇಕಿರೋದು ಇದಿಷ್ಟೇ ಅಲ್ಲ. ಅವರು ಇಡೀ ಏಷ್ಯಾದ ಮೇಲೆ ಹಿಡಿತ ಸಾಧಿಸ ಬಯಸ್ತಾ ಇದ್ದಾರೆ. ಭಾರತದ ಸುತ್ತ ತಮ್ಮ ಬಿಗಿ ಸರಪಳಿಯನ್ನ ಸುತ್ತಬೇಕು ಅಂತ ಚೈನಾ ಬಯಸ್ತಾ ಇದೆ. ಯಾಕೆಂದ್ರೆ ಏಷ್ಯಾದಲ್ಲಿ ಸದ್ಯಕ್ಕೆ ಅವರಿಗಿರೋ ಏಕೈಕ ಕಾಂಪಿಟೇಟರ್ ಅಂದ್ರೆ ಅದು ಇಂಡಿಯಾನೇ. ಹೀಗಾಗಿ ಇಲ್ಲಿ ಸಿಲಿಗುರಿ ಕಾರಿಡಾರ್ ಮೇಲೆ ಹಿಡಿತ ಸಾಧಿಸಿದರೆ ಚೈನಾ ಸುಲಭವಾಗಿ ನೇಪಾಳ, ಭೂತಾನ್, ಮ್ಯಾನ್ಮಾರ್, ಅಲ್ಲಿಂದ ಕೆಳಗಿನವರೆಗಿರುವ ಆಗ್ನೇಯ ಏಷ್ಯಾದ ದೇಶಗಳ ಮೇಲೆ ಕೂಡ ತನ್ನ ಪಟ್ಟು ಸಾಧಿಸೋದಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಿಗೆ ಚೈನಾ ಬಂಗಾಳ ಕೊಲ್ಲಿಯವರೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಬಂಗಾಳ ಕೊಲ್ಲಿಗೆ ಬರೋದಕ್ಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಅವರು ಬಾಂಗ್ಲಾ ಮತ್ತು ಮ್ಯಾನ್ಮಾರ್ನ ಅರಾಕನ್ ಆರ್ಮಿಯ ಮೂಲಕ ಈ ಭಾಗದಲ್ಲಿ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಬೇಕು ಅಂತ ಅಂದ್ಕೋತಾ ಇದ್ದಾರೆ. ಅವರ ಗುರಿ ಕೂಡ ಚೈನಾನೇ. ಅಕಸ್ಮಾತ್ ಇಲ್ಲಿಗೆ ಅಮೆರಿಕ ಬಂದು ಕೂತು ಬಿಟ್ರೆ ಭಾರತ ಹಾಗೂ ಅಮೆರಿಕಾಗಳು ಶಕ್ತಿಶಾಲಿ ಆಗುತ್ತವೆ ಅನ್ನೋ ಆತಂಕ ಚೈನಾಗಿದೆ. ಅಫ್ಕೋರ್ಸ್ ಇಲ್ಲಿಗೆ ಅಮೆರಿಕ ಬಂದ ನಂತರ ಅದು ಭಾರತಕ್ಕೂ ಸಮಸ್ಯೆ ಆಗಬಹುದು. ಆದರೆ ಅಮೆರಿಕಾದ ಮೊದಲ ಗುರಿ ಚೈನಾ ಆಗಿರುತ್ತೆ. ಸೊ ಚೈನಾ ಅಮೆರಿಕಾಗೂ ಮೊದಲು ಇಲ್ಲಿ ತಾನು ಆಧಿಪತ್ಯ ಸ್ಥಾಪಿಸಬೇಕು ಅಂತ ಅಂದುಕೊಂಡ್ರೆ ಆಶ್ಚರ್ಯ ಏನಿಲ್ಲ. ಇದು ಸಿಲಿಗುರಿಗಿರೋ ಮತ್ತೊಂದು ಆತಂಕ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇಲ್ಲಿ ಬಾಂಗ್ಲಾದೇಶದ ನುಸುಳುಕೋರರ ಸಂಖ್ಯೆ ಕೂಡ ದೊಡ್ಡದಿದೆ. ನಿಮಗೆ ಗೊತ್ತಿರೋ ಹಾಗೆ ಬಾಂಗ್ಲಾದಲ್ಲಿ ಅಲ್ಲೇ ಹುಟ್ಟಿದ ಒಂದಷ್ಟು ಉಗ್ರ ಸಂಘಟನೆಗಳಿವೆ. ಹಾಗೆ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗಳು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇವೆ. ಅನ್ಸರುಲ್ ಬಾಂಗ್ಲಾದ ಜೊತೆಗೆ ಅಲ್ಲಿ ಲಷ್ಕರ್, ಹಿಜ್ಬುಲ್ ಮುಜಾಹಿದೀನ್ ಅಂತಹ ಸಂಘಟನೆಗಳು ಕೂಡ ಬೇರ್ಬಿಟ್ಟಿವೆ. ಅಲ್ಲಿನ ಮತಾಂಧ ಮುಲ್ಲಾಗಳನ್ನ ಗಡಿ ದಾಟಿಸಿ ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಇನ್ನಿತರ ಗಡಿ ರಾಜ್ಯಗಳಲ್ಲಿ ನೆಲೆಗೊಳಿಸೋದು, ಜೊತೆಗೆ ಈ ಸಿಲಿಗುರಿ ಕಾರಿಡಾರ್ ಅಲ್ಲಿ ಕೂಡ ಡೆಮೋಗ್ರಫಿಯನ್ನು ಬದಲಾವಣೆ ಮಾಡಿ ಇಲ್ಲಿ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ಸೆಟ್ಲ್ಮೆಂಟ್ಗಳನ್ನು ಸ್ಥಾಪನೆ ಮಾಡಿ ಸರಿಯಾದ ಸಮಯದಲ್ಲಿ ಗಲಭೆಗಳನ್ನು ಶುರು ಮಾಡೋದು, ಇಂಥ ಯೋಜನೆ ಕೂಡ ಇಲ್ಲಿ ನಡೀತಾ ಇದೆ. ಪಾಕಿಸ್ತಾನದ ISI ಅಧಿಕಾರಿಗಳು ಕಳೆದ ವರ್ಷ ನಿರಂತರವಾಗಿ ಮತ್ತು ಪದೇ ಪದೇ ರಂಗ್ಪುರ್ ಡಿವಿಷನ್ಗೆ ಭೇಟಿ ಕೊಟ್ಟು ಹೋಗಿದ್ದಾರೆ. ಇದರ ಹಿಂದೆ ಕೂಡ ಚೈನಾದ ಇಶಾರೆಗಳಿವೆ ಮತ್ತು ಇವೆಲ್ಲ ಸಿಲಿಗುರಿ ಕಾರಿಡಾರನ್ನು ಸ್ವಲ್ಪ ಅಗಲ ಮಾಡಿಕೊಳ್ಳಬೇಕಾದ ಅಥವಾ ಇರೋಷ್ಟನ್ನೇ ಇಟ್ಕೊಂಡ್ರು ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಇಟ್ಕೋಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇವೆ. ಇಲ್ಲಿ ಭಾರತ ನಾಳೆ ರಂಗ್ಪುರದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಂಡು ಈ ಕಾರಿಡಾರನ್ನು ಅಗಲ ಮಾಡ್ಕೊಂಡು ಸದ್ಯಕ್ಕಂಥ ಆಸೆಗಳನ್ನೇನು ಇಟ್ಕೋಬೇಕಾದ ಅಗತ್ಯ ಇಲ್ಲ. ಬದಲಿಗೆ ಇಲ್ಲಿ ಗಡಿಯನ್ನು ಬಲಪಡಿಸಿ ಒಳನುಸುಳುಕೋರರ ಸಮಸ್ಯೆಯನ್ನು ಕಡಿಮೆ ಮಾಡಿ ಡೆಮೋಗ್ರಫಿಕ್ ಬದಲಾವಣೆಗೆ ಅವಕಾಶವನ್ನು ಕೊಡದೇ ಇದ್ದರೆ ಅದೇ ದೊಡ್ಡ ಕೆಲಸ. ಸೊ ಭಾರತ ಬಾಂಗ್ಲಾದೇಶದ ಗಡಿಯನ್ನು ಭದ್ರಪಡಿಸೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಈ ಸಿಲಿಗುರಿಯಲ್ಲಿ ಹೆಚ್ಚು ನಾಗರಿಕ ಸೌಲಭ್ಯಗಳು, ಸಂಪರ್ಕ ಸಾಧನಗಳನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಬೇಗ ಈಶಾನ್ಯ ರಾಜ್ಯಗಳನ್ನು ತಲುಪೋದಕ್ಕೆ, ಸೇನೆ ಆಯುಧಗಳನ್ನು ತಲುಪಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳು ಈ ಕಾರಿಡಾರಲ್ಲಿ ದೊಡ್ಡ ಮಟ್ಟಕ್ಕಾಗ್ತಾ ಇವೆ. ಜೊತೆಗೆ ಅಲ್ಲಿ ಗಡಿ ಭದ್ರತಾ ಪಡೆಗಳಿಗೊಂದಷ್ಟು ಸೌಲಭ್ಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಔಟ್ಪೋಸ್ಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗ್ತಾ ಇದೆ. ಹಾಗೆ ಸ್ಮಾರ್ಟ್ ಫೆನ್ಸಿಂಗ್ ವ್ಯವಸ್ಥೆ ಕೂಡ ಅಲ್ಲಿ ಜಾರಿಯಾಗ್ತಾ ಇದೆ. ಇದರ ಭಾಗವಾಗಿಯೇ ಮೊನ್ನೆ ಇಲ್ಲಿನ ರಕ್ಷಣಾ ವ್ಯವಸ್ಥೆಗಳನ್ನು ಸೇನಾ ಮುಖ್ಯಸ್ಥ ಹಾಗೂ ಕೇಂದ್ರ ರಕ್ಷಣಾ ಸಚಿವ ಇಬ್ಬರು ಪ್ರತ್ಯೇಕವಾಗಿ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ರೇಡಿಯೋ ಬೇಸ್ಡ್ ಫೆನ್ಸ್ ಬ್ರಿಡ್ಜ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಗೆಳೆಯರೆ, ಬಾಂಗ್ಲಾದ ಗಡಿಯಲ್ಲಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅಲ್ಲಿನ ಒಂದಷ್ಟು ಕಡೆಗಳಲ್ಲಿ ಬೇಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನದಿ, ಜವುಗು ಪ್ರದೇಶ ಇವೆಲ್ಲ ಇವೆ. ಇನ್ನು ಕೆಲ ಕಡೆಗಳಲ್ಲಿ ಬೇಲಿ ಇದೆ, ಆದರೆ ನುಸುಳುಕೋರರು, ಸ್ಮಗ್ಲರುಗಳು ಬೇಲಿಯನ್ನು ಕತ್ತರಿಸಿಕೊಂಡು ಒಳಗೆ ನುಸುಳುತ್ತಾರೆ. ಇಲ್ಲಿ ಸುಮಾರು 4096.7 ಕಿಲೋಮೀಟರ್ ಉದ್ದದ ಗಡಿ ಏನಿದೆ ಅದರ ಉದ್ದಕ್ಕೂ BSF ಯೋಧರನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಬೇಲಿ ಕತ್ತರಿಸೋದನ್ನು ತಪ್ಪಿಸೋದಕ್ಕೆ ಈ ರೇಡಿಯೋ ಬೇಸ್ಡ್ ಫೆನ್ಸ್ ಬ್ರಿಡ್ಜ್ ಸಿಸ್ಟಮ್ ಸಹಾಯವನ್ನು ಮಾಡುತ್ತೆ. ಇದು ಎಲ್ಲೇ ಬೇಲಿಯನ್ನು ಕತ್ತರಿಸೋ ಪ್ರಯತ್ನಗಳು ನಡೆದರೂ BSF ಸಿಬ್ಬಂದಿಗೆ ತಕ್ಷಣ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡುತ್ತೆ. ಜೊತೆಗೆ ಅಲ್ಲಿನ ಡಿಫಿಕಲ್ಟ್ ಟರೈನ್ ಅಂದರೆ ನದಿ, ತೊರೆ, ಜವುಗು ಪ್ರದೇಶ, ಇಂಥ ಬೇಲಿ ಇಲ್ಲದ ಜಾಗಗಳು ಮತ್ತು ಬೇಲಿಯ ನಡುವೆ ಅಂತರ ಇರೋ ಸ್ಥಳಗಳಲ್ಲಿ ಇನ್ಫ್ರಾರೆಡ್ ಅಲಾರಂ ವ್ಯವಸ್ಥೆ ಇರುತ್ತೆ. ಅಲ್ಲಿ ನುಸುಳುಕೋರರ ಆಕ್ಟಿವಿಟಿಗಳು ಕಾಣಿಸಿದ ಕೂಡಲೇ ಸೆನ್ಸರ್ಗಳು ಅಲಾರಂ ಮೊಳಗಿಸೋದಕ್ಕೆ ಶುರು ಮಾಡುತ್ತವೆ ಮತ್ತು BSF ಯೋಧರು ಇದರಿಂದ ಎಚ್ಚರಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಇಲ್ಲಿ ಅಲಾರಾಮ್ ಒಳಗಿದ್ರೆ ಏನಾಗತ್ತೆ, ಬೇಲಿ ಕತ್ತರಿಸಿದ ಕಡೆಗೆ BSF ಯೋಧರು ಹೋಗಿ ಅದನ್ನ ರಿಪೇರಿ ಮಾಡಬರಬಹುದು. ಅಷ್ಟು ಬಿಟ್ರೆ ಒಳನುಸುಳುವಿಕೆಯನ್ನ ತಡೆಯೋದಿಕ್ಕೆ ಇದರಿಂದ ಸಾಧ್ಯ ಆಗತ್ತಾ? ಈ ಪ್ರಶ್ನೆ ಹುಟ್ಟೋದು ಸಹಜ. ಸರ್ಕಾರ ರಂಗೋಲಿ ಕೆಳಗೆ ತೂರಿದ್ರೆ ನುಸುಳುಕೋರರು ನೆಲದ ಕೆಳಗೆ ತೂರ್ತಾರೆ. ಸೊ ಇದು ಸಂಪೂರ್ಣ ಸುಭದ್ರ ವ್ಯವಸ್ಥೆ ಅಂತ ಅನ್ನಿಸದೇ ಇರಬಹುದು. ಹೀಗಾಗಿ ಸಿಲಿಗುರಿಯ ತಿರುಪತಿ ಫೆನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಹೊಸ ರೀತಿಯ ಫೆನ್ಸಿಂಗ್ ಅನ್ನ ಆವಿಷ್ಕರಿಸಿದೆ. ಅದನ್ನ 358 ಸೆಕ್ಯೂರಿಟಿ ವೆಲ್ಡೆಡ್ ಮೆಶ್ ಅಂತ ಕರೀತಾರೆ. ಇನ್ನು ಇದು ಕ್ಲೈಮ್ ರೆಸಿಸ್ಟೆನ್ಸ್, ಅಂದ್ರೆ ಈ ಫೆನ್ಸ್ ಮೇಲೆ ಹತ್ತೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಲ್ಲಿ 12.5 mm ಮಾತ್ರ ಗ್ಯಾಪ್ ಇರೋದ್ರಿಂದ ಕೈಲಿ ಇದನ್ನ ಹಿಡಿಯೋದಿಕ್ಕೆ, ಕಾಲು ತೋರಿಸೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಟೆನ್ಸೈಲ್ ಸ್ಟೀಲ್ ವೈರ್ಗಳಿಂದ ಇದನ್ನು ತಯಾರು ಮಾಡಿದ್ದಾರೆ. ಹೀಗಾಗಿ ಇದು ತುಂಬ ಗಟ್ಟಿ ಕೂಡ ಇರುತ್ತೆ. ಇದನ್ನು ಕತ್ತರಿಸೋದಿಕ್ಕಾಗೋದಿಲ್ಲ. ಸೊ ಬೇಲಿಯನ್ನು ಕತ್ತರಿಸಿ ಒಳಗೆ ಬರ್ತಾರೆ ಅನ್ನೋ ಆತಂಕಕ್ಕೆ ಅವಕಾಶ ಇರೋದಿಲ್ಲ. ಇದರ ಸ್ಟೀಲ್ ಗ್ಯಾಲ್ವನೈಸ್ ಮಾಡಿ ಪೌಡರ್ ಕೋಟ್ ಮಾಡಲಾಗಿರುತ್ತೆ. ಹೀಗಾಗಿ ತುಕ್ಕು ನಿರೋಧಕ ಮತ್ತು ಹೆಚ್ಚು ಬಾಳಿಕೆ ಬರುತ್ತೆ. ಇದನ್ನು ಸಾಂಪ್ರದಾಯಿಕ ಫೆನ್ಸ್ಗಳಿಗಿಂತ ಸುಮಾರು 3 ಪಟ್ಟು ವೇಗವಾಗಿ ನಿರ್ಮಾಣ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಇದು ಗೋಡೆಯ ಥರಾನೇ ಕೆಲಸ ಮಾಡುತ್ತೆ. ಹೀಗಾಗಿ ಇದನ್ನ ಅದೃಶ್ಯ ಗೋಡೆ ಅಂತ ಕೂಡ ಕರೀತಾರೆ. ಇನ್ನು ಈ ತಿರುಪತಿ ಫೆನ್ಸ್ ಇದೆಯಲ್ಲ, ಇದು ಹೊಸ ಕಂಪನಿ ಏನಲ್ಲ. ಈಗಾಗಲೇ ರಕ್ಷಣಾ ಇಲಾಖೆ ಹಾಗೂ ಇನ್ನಿತರ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಈ ತಿರುಪತಿ ಫೆನ್ಸ್ ಕಂಪನಿಯ ಬೇಲಿಗಳನ್ನು ಬಳಸ್ತಾ ಇವೆ. ಇನ್ನು ಭಾರತೀಯ ಸೇನೆ ಈಗಾಗಲೇ ಈ 358 ಮಾಡ್ಯುಲರ್ ಫೆನ್ಸ್ ಅನ್ನು ಕೂಡ ಹಲವಾರು ಕಡೆಗಳಲ್ಲಿ ಬಳಸಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸಾಬೀತು ಕೂಡ ಆಗಿದೆ. ಹೀಗಾಗಿನೇ ಇದನ್ನ ಗೇಮ್ ಚೇಂಜರ್ ಅಂತ ಕರೀತಾ ಇದ್ದಾರೆ. ಈಗ ಈ ಬೇಲಿ ವ್ಯವಸ್ಥೆಯನ್ನ ಬಾಂಗ್ಲಾ ಗಡಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಸೊ ಇನ್ನು ಕೆಲ ವರ್ಷಗಳ ನಂತರ ಆದರೂ ಬಾಂಗ್ಲಾದೇಶದಿಂದ ಅಕ್ರಮ ಒಳನುಸುಳುವಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಸಿಲಿಗುರಿ ಕಾರಿಡಾರ್ ಹಾಗೂ ಅಲ್ಲಿ ನಿರ್ಮಾಣ ಆಗ್ತಾ ಇರೋ ಬೇಲಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.